ಏ ಮಗ, ಐಫೋನ್ ತಗೊಂಡೆ. ನೀನು ಯಾವಾಗ ಐಫೋನ್ ತಗೊಳ್ಳೋದು? ಛೇ, ಐಫೋನಾ? ನಮ್ಗೆ ಐಫೋನ್ ಎಲ್ಲ ಬೇಡಪ್ಪ, ಓನ್ಲಿ ಇಂಡಿಯನ್ ಬ್ರ್ಯಾಂಡ್. ಇದೇ ತರ ಇಂಡಿಯನ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋ ನೀವು ನಿಮ್ಮ ಈಕ್ವಿಟಿ ಫಂಡ್ಗಳು ಇಂಡಿಯನ್ ಅಂತ ಚೆಕ್ ಮಾಡಿದ್ದೀರಾ? ಕೆಲವೊಂದು ಈಕ್ವಿಟಿ ಫಂಡ್ಗಳಿಗೆ ಗ್ಲೋಬಲ್ ಎಕ್ಸ್ಪೋಜರ್ ಕೂಡ ಇದೆ. ಮೊದಲನೇದು ಜಿಯೋಗ್ರಾಫಿಕಲ್ ಡೈವರ್ಸಿಫಿಕೇಶನ್. ಇಲ್ಲಿ ನಾವು ಜಾಗತಿಕವಾಗಿ ಬೇರೆ ಬೇರೆ ಎಕಾನಮಿಗಳಲ್ಲಿ, ಬೇರೆ ಬೇರೆ ದೇಶಗಳ ಎಕಾನಮಿಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಸ್ಟಾಕ್ ಮಾರ್ಕೆಟ್ ಕೈ ಕೊಟ್ರೆ ಇನ್ನೊಂದು ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ, ಸೊ ದ್ಯಾಟ್ ಹಣ ಕಳ್ಕೊಳ್ಳೋ ಭಯ ಇರೋದಿಲ್ಲ. ಎರಡನೇದು ಗ್ಲೋಬಲ್ ಗ್ರೋತ್ ಅಂಡ್ ಇನೋವೇಷನ್. ಫಾರ್ ಎಕ್ಸಾಂಪಲ್, ಅಮೆಝಾನ್ ಆಗಿರ್ಬೋದು, ಎನ್ವಿಡಿಯಾ ಆಗಿರ್ಬೋದು, ಮೆಟಾ, ಇಂಥ ಟಾಪ್ ಗ್ಲೋಬಲ್ ಕಂಪನೀಸ್ ಭಾರತದಲ್ಲಿ ಇಲ್ಲ, ಔಟ್ಸೈಡ್ ಇಂಡಿಯಾಲೇ ಇರೋದು. ಸೊ ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಫಂಡ್ಗಳಿಗೆ ಲಾಭ ಹೆಚ್ಚಾಗ್ತಾ ಹೋಗುತ್ತೆ. ಮೂರನೇದು ಕರೆನ್ಸಿ ಡೈವರ್ಸಿಫಿಕೇಶನ್. ಡಾಲರ್ ವಿರುದ್ಧ ರೂಪಾಯಿ ವ್ಯಾಲ್ಯೂ ಬಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ನಿಂದ ಬರುವಂತ ಲಾಭ ಹೆಚ್ಚಾಗ್ತಾ ಹೋಗುತ್ತೆ.